ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ಯುದ್ಧಕ್ಕೆ ಕೊನೆಗೂ ಬ್ರೇಕ್ ಬಿತ್ತು. ಶಾಂತಿ ಒಪ್ಪಂದಕ್ಕೆ ಒಪ್ಪಿದಂತ ಇರಾನ್ ಅಮೆರಿಕ ಜೂನ್ 19ನೇ ತಾರೀಕು ಶಾಂತಿ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳ ಸಹಿ. ಜೂನ್ 19ರಂದು ಶಾಂತಿ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳು ಸಹಿ ಹಾಕಲಿವೆ. ಸ್ವಿಟ್ಜರ್ಲೆಂಡ್ನಲ್ಲಿ ಅಧಿಕೃತವಾಗಿ ಸಹಿ ಹಾಕಲಿರುವಂತಹ ಅಮೆರಿಕ ಇರಾನ್ ಹಲವು ಷರತ್ತುಗಳನ್ನಿಟ್ಟು ಶಾಂತಿ ಒಪ್ಪಂದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ. ಶಾಂತಿ ಒಪ್ಪಂದದ ಬಳಿಕ ಹಾರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತ ಆಗುತ್ತೆ. ತೈಲ ಬಿಕ್ಕಟ್ಟಿನ ಆತಂಕದಿಂದ ಜಗತ್ತಿಗೆ ದೊಡ್ಡ ಮುಕ್ತಿ ಸಿಗುತ್ತೆ. ಹಾರ್ಮುಜ್ನಿಂದ LPG ತೈಲ ಸಾಗಣೆಗೆ ರಿಲೀಫ್ ಸಿಗಲಿದೆ. ನಿಟ್ಟುಸಿರು ಬಿಟ್ಟಂತ ಹೂಡಿಕೆದಾರರು, ಇಂಧನ ಕಂಪನಿಗಳಿಗೂ ಕೂಡ ಇದೊಂದು ರೀತಿ ಬಿಗ್ ರಿಲೀಫ್. ಕಾರಣ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ, ದಾಳಿ ಪ್ರತಿದಾಳಿಗಳಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ರಿಂದ ಸಾಕಷ್ಟು ಬಿಕ್ಕಟ್ಟು ಎದುರಿಸುವಂತ ಪರಿಸ್ಥಿತಿ ಬಂತು. LPG ದರ ಪದೇ ಪದೇ ಏರಿಕೆ ಆಯ್ತು. ಇನ್ನು ಪೆಟ್ರೋಲ್ ಡೀಸೆಲ್ ನಲ್ಲೂ ಕೂಡ ಏರಿಕೆ ಆಗ್ತಾನೆ ಇದೆ. ಹಾಗಾಗಿ ಇನ್ಮೇಲಾದ್ರೂ ಕೊಂಚ ಬೆಲೆ ಇಳಿಕೆ ಆಗಬಹುದಾ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ ಅನ್ನುವಂತ ಮಾಹಿತಿ. 19ನೇ ತಾರೀಕು ಉಭಯ ರಾಷ್ಟ್ರಗಳು ಕೂಡ ಈ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಇನ್ನು ಇಲ್ಲಿ ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ಶಾಂತಿ ಒಪ್ಪಂದದ ಮಾತುಕತೆಯ ಸಂದರ್ಭದಲ್ಲಿ ಶಾಶ್ವತವಾಗಿ ಮಿಲಿಟರಿ ಕಾರ್ಯಾಚರಣೆ ಮತ್ತು ಯುದ್ಧವನ್ನ ನಿಲ್ಲಿಸಬೇಕು ಅನ್ನೋದು ಇರಾನ್ನ ಷರತ್ತು. ಲೆಬನಾನ್ ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ತಕ್ಷಣದಿಂದ ಮತ್ತು ಶಾಶ್ವತ ಕದನ ವಿರಾಮವನ್ನ ಹೇರಬೇಕು. ಇನ್ನು ಲೆಬನಾನ್ ಮೇಲೂ ಕೂಡ ದಾಳಿ ಮಾಡಬಾರದು ಅಂತ ಇಸ್ರೇಲ್ಗೆ ಇರಾನ್ ತಾಕೀತು ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಹೆಚ್ಚುವರಿ ಸೇನಾ ಜಮಾವಣೆ ಮಾಡುವಂತಿಲ್ಲ. ಇರಾನ್ ಸುತ್ತಲಿನ ವಿದೇಶಗಳಿಂದ ಅಮೆರಿಕದ ಮಿಲಿಟರಿ ಪಡೆಯನ್ನ ಹಿಂಪಡ್ಕೊಳ್ಬೇಕು. ಈ ಪ್ರಾಂತ್ಯದಲ್ಲಿ ಹೊಸದಾಗಿ ಹೆಚ್ಚುವರಿ ಸೈನಿಕರನ್ನ ನಿಯೋಜನೆ ಮಾಡಬಾರದು. ಇರಾನ್ನ ಆಂತರಿಕ ವ್ಯವಹಾರಗಳಲ್ಲಿ ಅಮೆರಿಕ ಮೂಗು ತೂರಿಸಬಾರದು, ಹಸ್ತಕ್ಷೇಪ ಮಾಡಬಾರದು. ಇನ್ನು 30 ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯ ನೌಕಾ ದಿಗ್ಬಂಧನಕ್ಕೂ ಕೂಡ ಅಂತ್ಯ. ತೈಲ ಸಂಬಂಧಿತ ನಿರ್ಬಂಧ ಸ್ಥಗಿತಗೊಳಿಸಲಾಗುತ್ತೆ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಂದ $300 ಬಿಲಿಯನ್ ಪುನರ್ ನಿರ್ಮಾಣ ನಿಧಿ. ಮಾತುಕತೆಯ ಸಮಯದಲ್ಲಿ ಯಾವುದೇ ಹೊಸ US ಪಡೆಗಳಿಗೆ ನಿರ್ಬಂಧ ಇಲ್ಲ. ಇರಾನ್ನ ಕಚ್ಚಾ ತೈಲ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮಾರಾಟದ ಮೇಲಿನ ನಿರ್ಬಂಧ ರದ್ದುಗೊಳಿಸಬೇಕು ಅನ್ನೋದು ಕೂಡ ಷರತ್ತು. ಅಮೆರಿಕಾದಲ್ಲಿ ಮುಟ್ಟುಗೋಲು ಹಾಕೊಂಡಿರುವಂತ ಇರಾನ್ ಆಸ್ತಿಯನ್ನ ಬಿಡುಗಡೆ ಮಾಡಬೇಕು. ಇವೆಲ್ಲ ಇರಾನ್ನ ಷರತ್ತುಗಳು. ಇರಾನ್ನ $24 ಬಿಲಿಯನ್ ಆಸ್ತಿಯನ್ನ ಮುಂದಿನ 2 ತಿಂಗಳ ಒಳಗಾಗಿ ಬಿಡುಗಡೆಗೊಳಿಸಬೇಕು. ಯುದ್ಧದಿಂದ ಹಾನಿಗೊಳಗಾಗಿರುವ ಇರಾನ್ ಪುನರ್ ನಿರ್ಮಾಣಕ್ಕಾಗಿ ಅಮೆರಿಕವೂ ಕೂಡ ಸಹಕರಿಸಬೇಕು. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಕನಿಷ್ಠ $300 ಬಿಲಿಯನ್ ಅಭಿವೃದ್ಧಿ ಯೋಜನೆ ರೂಪಿಸಬೇಕು ಅಂತೇಳಿ ಷರತ್ತನ್ನ ಹಾಕಲಾಗಿದೆ.